ರಾಜ್ಯದಲ್ಲಿ ಕುರ್ಚಿ ಗುದ್ದಾಟ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷರಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಕಡೆ ರಾಜ್ಯದಲ್ಲಿ ಕುರ್ಚಿ ಗುದ್ದಾಟ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವ್ರ ನಡುವೆ ನಡೀತಾ ಇದೆ. ಇವತ್ತು ಸಂಧಾನ ಸಭೆ ಕೂಡ ಇದೆ. ಡಿ ಕೆ ಶಿವಕುಮಾರ್ ಅವರು ಏಕೆ ಒಂದು CM ಆಗಬೇಕಂತ? ಈಗ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇವತ್ತು ಮುಖ್ಯಮಂತ್ರಿ ಆಗಬೇಕು ಅಂದರೆ, ಅವರು ಹಿರಿಯ ರಾಜಕಾರಣಿ. ಅವರು 50 ವರ್ಷಗಳಿಂದ ರಾಜಕಾರಣದಲ್ಲಿ ಈ ಒಂದು ರಾಜ್ಯದಲ್ಲಿ ಮಂತ್ರಿಗಳಾಗಿ ಮತ್ತು ಶಾಸಕರನ್ನ ಗೆಲ್ಲಿಸ್ಕೊಳೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಮುಖ್ಯವಾಗಿ ಅವರು ಕಾರಣಕರ್ತರು. ಏನು ಅವರು ಕಾರಣಕರ್ತರು ಅಂತಂದರೆ, ಈ ರಾಜ್ಯದಲ್ಲಿ 136 ಸೀಟ್ ಬರಬೇಕಾದ್ರೆ ಅವರ ಮಾಡಿದಂಥ ಯೋಜನೆಗಳು, ಅವರು ಹೋರಾಟ ಮಾಡಿದಂಥ ಕೆಲಸ, ರಾತ್ರಿ ಹಗಲು ನಿದ್ದೆ ಇಲ್ಲದೆ ದುಡಿದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ಅವರಿಗಿಂತ ಇನ್ನೊಬ್ಬರು ಹಿರಿಯ ರಾಜಕಾರಣಿಯವರು ನನಗೆ ಬೇಕು ಅಂದಾಗ ಅವತ್ತು ಇವರು ಹಠ ಹಿಡಿದ್ರು. ಆದರೂ ಕೂಡ ನಮಗೆಲ್ಲ ನಮ್ಮ ಸಮುದಾಯದವರಿಗೆ, ನಾವು ಏನು ಈ ಒಂದು ಪಕ್ಷನ ಅಧಿಕಾರಕ್ಕೆ ತರಬೇಕು ಅಂತ ಹೋರಾಟ ಮಾಡಿದವರಿಗೆ ನಮಗೆ ಸ್ವಲ್ಪ ಅಸಮಾಧಾನ ಆಯಿತು. ಆದರೂ ಕೂಡ ನಾವು ಸುಮ್ಮನೆ ಇದ್ರಿ. ಇನ್ನು 2.5 ವರ್ಷ ಬೇಗ ಬರ್ತದೆ. 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಭಾಳ ದೊಡ್ಡ ವ್ಯಕ್ತಿ, ದೊಡ್ಡ ನಾಯಕರು. ಅವರು ಯಾವತ್ತೂ ಮಾತಿಗೆ ತಪ್ಪಲ್ಲ, ಮಾತನ್ನು ಉಳಿಸ್ಕೊತಾರೆ. ಆ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಅವರ ಶ್ರಮ ನೋಡಿ ಅವ್ರಿಗೂ ಗೊತ್ತಿದೆ, ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ನಾವು ಸುಮ್ಮನೆ ಇದ್ರಿ. ಇವತ್ತು ಆ ಕಾಲ ಬಂದಿದೆ. ಇವತ್ತು ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿ ಇವತ್ತು ಆ ಒಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸಿ ಅವರ ದೊಡ್ಡತನವನ್ನು ಮೆರೀಬೇಕು ಅಂತೇಳಿ ನಾನು ಈ ಮುಖ ಕೇಳ್ಕೊಂಡು. ಸರ್, ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ಇವತ್ತು ಸಭೆ ಮಾಡ್ತಾ ಇದೆ. ಆ ಸಭೆಯಲ್ಲಿ ಏನಾದರೂ ಒಂದು ಕಡೆ CM ಅವರು ಸಿದ್ದರಾಮಯ್ಯ ಅವ್ರು ಕಂಟಿನ್ಯೂ ಆಗಬೇಕು, ಡಿ ಕೆ ಶಿ ಅವ್ರು ಕೊಟ್ಟಿಲ್ಲ ಅಂತಂದಾಗ ತಮ್ಮ ನಡೆ ಏನಿರುತ್ತೆ ಅಂತ? ನಮ್ಮದು ಏನೂ ಇಲ್ಲ. ಏನು ನಮ್ಮ ಸಮುದಾಯ ಸುಮಾರು ಇವತ್ತು 1.25 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯ. ನಾವು 1.25 ಕೋಟಿ ಜನಸಂಖ್ಯೆಗೆ ನಾವು ಒಂದು ಮೆಸೇಜನ್ನು ಪಾಸ್ ಮಾಡ್ತೀವಿ. ಯಾವ ರೀತಿ ಅಂತಂದರೆ, ಎಲ್ಲ ತಾಲೂಕುಗಳು, ಎಲ್ಲ ಜಿಲ್ಲೆಗಳು ಹೋಗಿ ಇವತ್ತು ನಮ್ಮ ಸಮುದಾಯ ನಾವು ಕಾಂಗ್ರೆಸ್ ಪರ ಹಿಂದೆ ನಿಂತಿದ್ರಿ. ಇವತ್ತು ಕಾಂಗ್ರೆಸ್ ಈ ರೀತಿ ನಮಗೆ ನಮ್ಮ ಸಮುದಾಯದವರಿಗೆ ಅನ್ಯಾಯ ಮಾಡ್ತಾಯಿದೆ. ಅವರ ಅರ್ಹತೆ ಇದ್ದರೂ ಕೂಡ ಅವರ ಥರ ಕಷ್ಟಪಟ್ಟು ಈ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೋ ಆದರೂ ಕೂಡ ಅವರಿಗೆ ಇವತ್ತು ಅನ್ಯಾಯ ಆಗ್ತಾ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಪಾಠ ಕಲಿಸ್ಬೇಕು ಅಂತೇಳಿ ನಾವು ತಾಲೂಕು, ಜಿಲ್ಲೆಗಳು, ರಾಜ್ಯದಲ್ಲಿ ಪೂರ್ತಿ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳನ್ನ ಇಟ್ಕೊಂಡು ಸ್ವಾಮೀಜಿಗಳ ಒಂದು ಆಶೀರ್ವಾದ ಪಡೆದು ಎಲ್ಲ ಕಡೆಯೂ ಹೋರಾಟ ಮಾಡಿ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಪಾಠ ಕಲಿಸಲೇಬೇಕು ಅಂತ ತೀರ್ಮಾನ. ಸರ್, ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವ್ರನ್ನ ಸೀಟಿಂದ ಕೆಳಗಡೆ ಇಳಿಸಿದ್ರೆ ಅಹಿಂದ ಮತಕ್ಕೆ ಏಟಾಗುತ್ತೆ, ಅಂದರೆ ಮತಗಳ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಕಾಂಗ್ರೆಸ್ಗೆ ಮುಂದಿನ ದಿನ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ತಿರುವಂಥದ್ದು. ಈಗ ಅದು ನಿಮ್ಮ ಮನಸ್ಸಲ್ಲಿದ್ದರೆ ನೀವೇ ಯಾಕೆ 2.5 ವರ್ಷ ಇದ್ದಿರಿ? 2.5 ವರ್ಷ ನಾವು 1.5 ವರ್ಷ ಮಾಡ್ಕೊಳ್ಬೋದಿತ್ತಲ್ಲ. ಇಲ್ಲ, ನೀವು 2 ವರ್ಷ ಮಾಡಿ, ಇನ್ನು ಉಳಿದಂಥ ಅವಧಿನ 1.5 ಮಾಡಿ. ಹಿಂದ ಏನು ನಿಮ್ಮದು ಇದೆಯೋ ಅವ್ರಿಗೂ ಒಂದು ಅವಕಾಶ. ಅವ್ರನ್ನ ಯಾಕೆ ನೀವು ಮಾಡಲಿಲ್ಲ? ನೀವು 3 ಅವಧಿ ಮಾಡಿಕೊಂಡು ಅವ್ರಿಗೂ ಕೂಡ ಮಾಡುವ ಒಂದು ಮುಖ್ಯಮಂತ್ರಿ ಮಾಡಿ ಅವ್ರನ್ನು ಮೆರೆಸ್ಬೋದಿತ್ತಲ್ಲ. ನಿಮ್ಮ ಪಕ್ಷ ಭದ್ರವಾಗಿರಬೇಕಾದ್ರೆ ಎಲ್ಲ ಸಮುದಾಯದವ್ರನ್ನೂ ನೀವು ಗಣನೆಗೆ ತಗೊಂಡು ಕೆಲಸ ಮಾಡಬೇಕು. ಅದು ನಿಮಗೆ ಗೊತ್ತಿದೆ. ನೀವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸುಮಾರು 7.5-8 ವರ್ಷ ಕೆಲಸ ಮಾಡಿದ್ದೀರಿ. ನೀವು ನಾಯಕತ್ವ ಇದೆ, ನಿಮಗೆಲ್ಲ ವಿದ್ಯಾರ್ಹತೆ ಇದೆ, ಎಲ್ಲವೂ ಕೂಡ ಇದು ಒಳ್ಳೆಯ ಆಡಳಿತಗಾರರು ಕೂಡ ಇದ್ದು ನೀವು ಯಾಕೆ ಅದನ್ನು ತಪ್ಪಿಸಿದ್ರಿ? ಇವತ್ತು ಕೂಡ ಅವಕಾಶ ಇದೆ. ಇವತ್ತೇ ನಿಮಗೇನಾದರೂ ಅದು ಆಗಬೇಕು, ನಮ್ಮ ಹಿಂದಾದವರಿಗೆ ಮುಂದೆ ಮುಖ್ಯಮಂತ್ರಿ ಮಾಡಬೇಕಂದ್ರೆ ಬರುವಂಥ ಚುನಾವಣೆಯಿಂದ ಇವತ್ತೇ ನೀವು ಅನೌನ್ಸ್ ಮಾಡಿ. ಮುಂದಿನ ಒಂದು ಏನು ಚುನಾವಣೆ ಫಲಿತಾಂಶ ಬಂದ ಮೇಲೆ ಹಿಂದ ಏನಿದ್ದಾರೋ ಅವರಲ್ಲೇ ಅವ್ರನ್ನಾರು ಒಬ್ಬರನ್ನ ಮುಖ್ಯಮಂತ್ರಿ ಸ್ಥಾನ ನಾವು ಕೊಡ್ತೀರಿ ಅಂತೇಳಿ ಇವತ್ತೇ ನೀವು ತೀರ್ಮಾನ ತೊಗೊಂಡ್ರೆ ಒಳ್ಳೆಯದು. ಸರ್, ಕೊನೆಯದಾಗಿ ಈ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಬಿಟ್ಟು ಬೇರೆ ಯಾರನ್ನಾದರೂ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದರೆ ಇದನ್ನು ನೀವು ಒಪ್ಕೊಳ್ತೀರಾ ಅಂತ? ಆ ರೀತಿ ಇಲ್ಲಿ ಬರೋದೇ ಇಲ್ಲ. ಯಾಕೆ ಅಂದರೆ ಈಗಿರ್ತಕ್ಕಂಥವರು ಮುಖ್ಯಮಂತ್ರಿಯಾಗಿ ನಾನು ಮುಂದುವರಿಬೇಕು ಅಂತ ಸಿದ್ದರಾಮಯ್ಯನವರು ಹೋರಾಟ ಮಾಡ್ತಾಯಿದ್ದಾರೆ. ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಇವರೇ ಬರಬೇಕಂತ. ಇಲ್ಲಿವರೆಗೂ ಬೇರೆ ನಮ್ಮ
ಸಮುದಾಯದವರಾಗಲಿ, ಬೇರೆ ಇನ್ನು ಕುರುಬ ಜನಾಂಗದವರೇ ಆಗಲಿ, ಲಿಂಗಾಯತರಾಗಲಿ ಯಾರೂ ಕೂಡ ನಮ್ಮ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು, ಈಗಲೇ ಆಗಬೇಕು ಅಂತ ಯಾರೂ ಕೇಳ್ತಾ ಇಲ್ಲ. ಈಗಿರ್ತಕ್ಕಂಥದ್ದು ಇವರಿಬ್ಬರಿಗೆ ಸ್ಪರ್ಧೆ. ಇವರಿಬ್ಬರಲ್ಲಿ ಒಬ್ಬರ ಆಸೆ ಮುಗಿದಿದೆ, ಅವರ ಏನು ಸಮಯ ಇತ್ತು ಅವ್ರದ್ದು ಮುಗಿದಿದೆ. ಇನ್ನು ಉಳಿದ ಸಮಯವನ್ನು ನಿಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಇರಬೇಕು, ಮುಂದೆ ಅಧಿಕಾರಕ್ಕೆ ಬರಬೇಕಾದ್ರೆ ಇವರಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೇಳ್ಬೋದು. ಸರ್, ಕೊನೆಯ ಪ್ರಶ್ನೆ, ಈಗೇನಾದರೂ ಅಂದರೆ ಹೈಕಮಾಂಡ್ನ ಒಕ್ಕಲಿಗ ನಾಯಕರು ಮತ್ತು ಸ್ವಾಮೀಜಿಗಳೇನೋ ಭೇಟಿ ಮಾಡೋಕ್ಕೆ ಹೋಗಿದ್ರ ಅಂತ, ಹೋಗೋ ತಯಾರಿ ಏನೇನಿದೆ ಅಂತ? ಇಲ್ಲಿವರೆಗೂ ನನಗೆ ತಿಳಿದ ಮಟ್ಟಿಗೆ ನಾವು ಅದನ್ನು ಯಾರೂ ನನಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ನೆನ್ನೆ ನಮ್ಮ ಸ್ವಾಮೀಜಿಯವರು ಹೇಳಿದರು. ನಮ್ಮ ಸ್ವಾಮೀಜಿಯವರು ಹೇಳಿದ್ದು ನಮ್ಮ ಒಕ್ಕಲಿಗ ಸಮುದಾಯದ ಪರವಾಗಿ ಅಂತಲ್ಲ, ನ್ಯಾಯದ ಪರವಾಗಿ ಅವರು ಮಾತಾಡಿದರು. ಅವರು ಯಾರು ಕಷ್ಟಪಟ್ಟು ಏನು ಮಾತು ಕೊಟ್ಟಿದ್ರೋ ಆ ಮಾತಿನ ಪ್ರಕಾರ ನಡ್ಕೊಳ್ಳಿ, ಅವ್ರು ಯಾರಾದರೂ ಆಗಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ಹೇಳಿದರು ಅಷ್ಟೇ. ಸೊ ಕೇಳಿದ್ರಲ್ಲ, ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷರ ಮಾತಾಗಿತ್ತು. ಅಂದರೆ ಡಿ.ಕೆ. ಶಿವಕುಮಾರ್ ಈ ಬಾರಿ ಅಂದರೆ 2.5 ವರ್ಷ ಅವಧಿ, ಈ ಒಂದು ಅವಧಿಗೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು, ಇಲ್ಲಾಂತಾರೆ ಅದಕ್ಕೆ ಬೇಕಾದಂಥ ಹೋರಾಟ ನಾವು ರಾಜ್ಯಾದ್ಯಂತ ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಫ್ ಜೊತೆ ದರ್ಶನ್, ಎಲ್ಲವಾಗಲೂ ಜನತಾ ಟಿವಿ.